ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 9th ಕ್ಲಾಸ್ಗೆ ಸಂಬಂಧಿಸಿದಂತೆ 9th ಕ್ಲಾಸ್ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ 3 ಸ್ವಾಮಿ ವಿವೇಕಾನಂದ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದ ಮುಖಾಂತರ ಮಕ್ಕಳೇ ತಿಳಿದುಕೊಳ್ಳೋಣ. इस पाठ के लेखक हैं जगदीश चंद्र बोस. ಈ ಪಾಠದ ಲೇಖಕರು ಯಾರಾಗಿದ್ದಾರೆ? ಜಗದೀಶ್ ಚಂದ್ರ ಬೋಸ್ ಅವರು ಆಗಿದ್ದಾರೆ. ಸೊ ಇಲ್ಲಿ ಒಂದು ಕಾಲ್ಪನಿಕ ಚಿತ್ರನ ಕೂಡ ನೋಡಬಹುದು. ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೋದಾಗಿರುವಂತಹ ಒಂದು ಕಾಲ್ಪನಿಕ ಚಿತ್ರವನ್ನ ತಾವುಗಳು ಇಲ್ಲಿ ಕಾಣಬಹುದು. ಇಲ್ಲಿ US ಫ್ಲಾಗ್ ನು ಕೂಡ ಇದೆ. ಸೊ ಇಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ಕೊಡುವಂತದ್ದು. ಸೊ ಈ ಒಂದು ಕಾಲ್ಪನಿಕ ಚಿತ್ರ ಹಂಸ ಅವರು ಸ್ವಾಮಿ ವಿವೇಕಾನಂದ ಅವರಿಗೆ ಬೋಧಿಸುತ್ತಿರುವಂತದ ಬಗ್ಗೆ ಇದೆ. ಸೊ ಅದನ್ನು ನೀವು ಈಗಾಗಲೇ ಪಾಠದಲ್ಲಿ ಕೊಂಡಿದ್ದೀರಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಪ್ರಶ್ನೆ ಏಕ್ ವಾಕ್ಯ ಮೇ ಉತ್ತರ ಲಿಖಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತ ಪ್ರಶ್ನೆಯನ್ನು ಕೊಡಲಾಗಿದೆ. ಮೊದಲನೇ ಪ್ರಶ್ನೆ ನೋಡುವುದಾದರೆ ವಿವೇಕಾನಂದ ಕೆ ಬಚಪನ್ ಕಾ ನಾಮ್ ಕ್ಯಾ ಥಾ. ಇಲ್ಲಿ ಕ್ಯಾ ಅಂದ್ರೆ ತಮಗೆಲ್ಲರಿಗೂ ಗೊತ್ತು ಮಕ್ಕಳೇ. ಕ್ಯಾ ಅಂದ್ರೆ ಏನು, ಏನಾಗಿತ್ತು, ಅವರ ಬಾಲ್ಯಕಾಲದ ಹೆಸರು ಏನಾಗಿತ್ತು. तो इसका सही उत्तर है ವಿವೇಕಾನಂದ ಕೆ ಬಚಪನ್ ಕಾ ನಾಮ್ ನರೇಂದ್ರ ದೇವ್ ಥಾ ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ ಎರಡನ್ನ ನೋಡುವುದಾದರೆ ವಿವೇಕಾನಂದ ಕಾ ಜನ್ಮ ಕಬ್ ಹುವಾ ಥಾ. ಕಬ್ ಅಂದ್ರೆ ಕಬ್, ಕಬ್ ಅಂದ್ರೆ ಯಾವಾಗ, ಕಬ್ ಅಂದ್ರೆ ಮಕ್ಕಳೇ ಯಾವಾಗ. ವಿವೇಕಾನಂದ ಅವರ ಜನ್ಮ ಯಾವಾಗ ಆಯಿತು, ಯಾವಾಗ ಅವರು ಜನಿಸಿದ್ರು. जिसका सही उत्तर होगा विवेकानंद का जन्म 12 जनवरी 1863 को हुआ था. प्रश्न 3 है नरेंद्र पढ़ने में कैसे थे. कैसे, कैसे ಅಂದ್ರೆ ಹೇಗೆ, कैसे ಅಂದ್ರೆ ಹೇಗೆ, कैसे ಅಂದ್ರೆ ಹೇಗೆ. ನರೇಂದ್ರ ಓದೋದರಲ್ಲಿ ಹೇಗಿದ್ರು. जिसका उत्तर है नरेंद्र पढ़ने में तेज थे ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. प्रश्न 4 देखेंगे. प्रश्न 4 ನೋಡುವುದಾದರೆ ವಿವೇಕಾನಂದ के गुरु कौन थे. जिसका सही उत्तर है ವಿವೇಕಾನಂದ के गुरु ರಾಮಕೃಷ್ಣ ಪರಮಹಂಸ थे ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. प्रश्न 5 देखेंगे. ವಿವೇಕಾನಂದ ಅಮೆರಿಕಾ ಕಬ್ ಗಯೆ. ಸೊ ಮಕ್ಕಳೇ ಇಲ್ಲಿ ಅಮೆರಿಕಾ ನಾವು ಏನಕ್ಕೆ ಉಚ್ಚಾರಣೆ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಮೇರಿಕಾ ಅಂತೀವಿ. ಆದ್ರೆ ಹಿಂದಿಯಲ್ಲಿ ಇದನ್ನ ಉಚ್ಚಾರಣೆಯನ್ನ ಮಾಡಬೇಕು ಅಂದ್ರೆ ನಾವು ಆಲ್ಮೋಸ್ಟ್ ಆಗಿ ಏನ್ ಮಾಡ್ತೀವಿ, ಅಮೆರಿಕಾ ಎನ್ನುವಂಥದ್ದನ್ನೇ ಉಚ್ಚಾರಣೆ ಮಾಡ್ತೀವಿ. ಸೊ ಅದಕ್ಕಾಗಿ ಇಲ್ಲಿ ಅಮೆರಿಕಾ ಅಂತ ಬಂದಿದೆ. ವಿವೇಕಾನಂದ ಅಮೆರಿಕಾ ಕಬ್ ಗಯೆ. ಕಬ್ ಅಂದ್ರೆ ಯಾವಾಗ, ಕಬ್ ಅಂದ್ರೆ ಯಾವಾಗ, ಯಾವಾಗ ಅವರು ಅಮೆರಿಕಕ್ಕೆ ಹೋಗಿದ್ರು. जिसका सही उत्तर है विवेकानंद अमेरिका सितंबर सन 1893 को गए थे. 1893 1893. ಇದಕ್ಕೆ ಹಿಂದಿಯಲ್ಲಿ ಏನಂತೀವಿ 1893. प्रश्न 6 है विवेकानंद की अनुयायिनी कौन थी. ವಿವೇಕಾನಂದ ಅವರ कौन ಅಂದ್ರೆ ಇಲ್ಲಿ ಯಾರು, कौन ಅಂದ್ರೆ ಯಾರು, कौन ಅಂದ್ರೆ ಮಕ್ಕಳೇ ಯಾರು. ಇದು ಪ್ರಶ್ನೆ ಸೂಚಕ ಶಬ್ದಗಳು ಬಹಳಷ್ಟು ಉಪಯೋಗ ಆಗ್ತವೆ ನಿಮಗೆ, ಇದನ್ನು ನೆನಪಿಟ್ಕೊಳ್ಳಿ. कौन ಅಂದ್ರೆ ಯಾರು. ವಿವೇಕಾನಂದ ಅವರ ಅನುಯಾಯಿನಿ ಯಾರಾಗಿದ್ದರು. इसका उत्तर है ಮಾರ್ಗರೆಟ್ ಎಲಿಜಬೆತ್ ಅಥವಾ ಅವರಿಗೆ ಇನ್ನೊಂದು ಹೆಸರು ಏನಿತ್ತು ಸಿಸ್ಟರ್ ನಿವೇದಿತಾ. ಎರಡನ್ನೂ ಕೂಡ ಬರೆದ್ರೆ ಸರಿ. ವಿವೇಕಾನಂದ ಕಿ ಅನುಯಾಯಿನಿ ಥी ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 7 अगर हम देखेंगे ವಿವೇಕಾನಂದ ಕಾ ದೇಹಾಂತ ಕಬ್ ಹುವಾ. ದೇಹಾಂತ ಅಂದ್ರೆ ನಿಧನ, ಕಬ್ ಅಂದ್ರೆ ಯಾವಾಗ, ಯಾವಾಗ ಅವರು ನಿಧನವನ್ನ ಹೊಂತಾರೆ. 4 जुलाई सन 1902 को ವಿವೇಕಾನಂದ ಕಾ ದೇಹಾಂತ ಹುವಾ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಇನ್ನು ಪ್ರಶ್ನೆ 8 ನೋಡುವುದಾದರೆ ಸ್ವಾಮಿ ವಿವೇಕಾನಂದ ನೆ ಕಾಲೇಜ್ ಮೇ ಕೌನ್ ಸಿ ಸಮಿತಿ ಬನಾಯಿ ಥಿ. ಸೊ ಈ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿ ಇಲ್ಲ, ಇದನ್ನ ನಾನು ಎಕ್ಸ್ಟ್ರಾ ಪ್ರಶ್ನೆ ರೂಪದಲ್ಲಿ ಕೊಟ್ಟಿದ್ದೀನಿ. ಏಕೆಂದ್ರೆ ಮುಂದೆ ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಸ್ವಲ್ಪ ಚೇಂಜಸ್ ಗಳನ್ನು ಕೂಡ ಮಾಡಿ ಕೊಡಬಹುದು. ಸೊ ಎಕ್ಸ್ಟ್ರಾ ಪ್ರಶ್ನೆ ಇದೆ, ಇದನ್ನ ನಿಮ್ಮ ಫೇರ್ ಬುಕ್ ಅಲ್ಲಿ ನೀವು ಕೂಡ ಬರೆಯಿರಿ. जिसका सही उत्तर होगा स्वामी विवेकानंद ने ಕಾಲೇಜ್ ಮೇ ವ್ಯಾಖ್ಯಾನ ಸಮಿತಿ ಬನಾಯಿ ಥಿ. ಇಲ್ಲಿ ಸಮಿತಿ ಸಮಿತಿ 2 ಸಲ ಇದೆ, ತಾವುಗಳು ಒಂದೇ ಸಲ ಅದನ್ನ ಬರೀರಿ. ವ್ಯಾಖ್ಯಾನ ಸಮಿತಿ ಬನಾಯಿ ಥಿ. ಪ್ರಶ್ನೆ 9 ಕೂಡ ಎಕ್ಸ್ಟ್ರಾ ಪ್ರಶ್ನೆ ಇದೆ. ಇದು ಸ್ವಾಮಿ ವಿವೇಕಾನಂದ್ ಕಿನ್ಕೆ ಜೀವನ್ ದರ್ಶನ್ ಸೆ ಪ್ರಭಾವಿತ್ ಹುಯೆ ಥೆ ಎನ್ನುವಂಥದ್ದು ಎಕ್ಸ್ಟ್ರಾ ಪ್ರಶ್ನೆ ಇದೆ. ಇದನ್ನು ಕೂಡ ತಾವುಗಳು ಗಮನವನ್ನು ಕೊಡ್ರಿ. जिसका सही उत्तर होगा ಸ್ವಾಮಿ ವಿವೇಕಾನಂದ್ ಸ್ವಾಮಿ ಪರಮಹಂಸ ಕೆ ಜೀವನ್ ದರ್ಶನ್ ಸೆ ಪ್ರಭಾವಿತ್ ಹುಯೆ ಥೆ ಎನ್ನುವಂಥದ್ದು ಇಲ್ಲಿ पूर्ण विराम बರ್ತದೆ. पूर्ण विरामವನ್ನ ಕೊಡಿ. प्रश्न 10 जो है प्रश्न 10 ಇದು ಕೂಡ ಎಕ್ಸ್ಟ್ರಾ ಕ್ವೆಶ್ಚನ್ ಇದೆ. बालक नरेंद्र का शरीर कैसा था ಎನ್ನುವಂಥದ್ದು. जिसका उत्तर है बालक नरेंद्र का शरीर स्वस्थ सुडौल और सुंदर था ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 11 ಇದು ಕೂಡ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. 1893 में शिकागो में कौन सा सम्मेलन हो रहा था. 1891 ರಲ್ಲಿ
ಕೌನ್ಸಾ ಅಂದ್ರೆ ಯಾವ, ಕೌನ್ಸಾ ಅಂದ್ರೆ ಯಾವ, ಕೌನ್ಸಾ ಅಂದ್ರೆ ಮಕ್ಕಳೇ ಯಾವ, ಇದನ್ನ ನೆನಪಿಟ್ಕೋಬೇಕು. ಕೌನ್ಸಾ ಅಂದ್ರೆ ಯಾವ. ಯಾವ ಸಮ್ಮೇಳನ ಆಗ್ತಾ ಇತ್ತು? इसका उत्तर है 1893 में ಶಿಕಾಗೋ में सर्वधर्म सम्मेलन हो रहा था ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 2 देखेंगे. ಮುಖ್ಯ ಪ್ರಶ್ನೆ 2 ನೋಡುವುದಾದರೆ 2-3 वाक्यों में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿ. प्रश्न 1 है विवेकानंद ने कौन सा व्रत लिया ಎನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. जिसका सही उत्तर होगा विवेकानंद ने रामकृष्ण परमहंस के संदेशों को सारे विश्व में फैलाने का और दीन दुखी, ಇಲ್ಲಿ ದಿನ್ ಆಗ್ಯದ ಮಕ್ಕಳು, ಇದನ್ನ ದೀರ್ಘ ದೀನ್ दीन ಮಾಡ್ಕೊಡ್ರಿ. दीन दुखी लोगों की सेवा और सहायता करने का व्रत लिया ಎನ್ನುವುದು ಸಿಂಪಲ್ ಆಗಿ ಬರೆದರೆ ನಿಮಗೆ ಅಂಕಗಳು ಲಭಿಸ್ತವೆ. ಇನ್ನು ಪ್ರಶ್ನೆ 2 ನೋಡುವುದಾದರೆ ವಿವೇಕಾನಂದ ಕೆ ಮಾತಾ ಪಿತಾ ಕಾ ನಾಮ್ ಕ್ಯಾ ಥಾ? ವಿವೇಕಾನಂದರ ತಂದೆ ತಾಯಿ ಹೆಸರೇನಾಗಿತ್ತು? विवेकानंद के माता का नाम था श्रीमती भुवनेश्वरी देवी और पिता का नाम था विश्वनाथ दत्त. उनके पिता विश्वनाथ दत्त हैं. ಮೂರನ್ನ ನೋಡುವುದಾದರೆ ವಿವೇಕಾನಂದ की रुचि किन किन विषयों में थी ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಸ್ವಲ್ಪ ಡಿಟೇಲ್ ಆಗಿ ಉತ್ತರವನ್ನು ಕೊಟ್ಟಿದ್ದೀನಿ. विवेकानंद को कुश्ती लड़ने, दौड़ लगाने, घुड़सवारी करने और तैरने में आनंद मिलता था. वे संगीत और खेल कूद में यहाँ पर भाग लेते थे. विशेषकर विवेकानंद की रुचि व्याख्यान देने और विचारों के आदान प्रदान करने में थी ಎನ್ನುವಂಥದ್ದು ಇಷ್ಟು ಬರೆದರೆ ಸಂಪೂರ್ಣವಾಗಿರುವಂತಹ ಉತ್ತರ ನಿಮಗೆ ಇಲ್ಲಿ ಸಿಕ್ಬಿಡ್ತದೆ. इसी प्रकार से प्रश्न 4 है विवेकानंद ने भारतवासियों को क्या उपदेश दिया ಎನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಪಾಯಿಂಟ್ಸ್ ರೂಪದಲ್ಲಿ ಅದನ್ನು ಬರೀಬೇಕು. विवेकानंद ने भारत में भ्रमण करके भारतीय संस्कृति और सभ्यता का सदुपदेश दिया. विवेकानंद ने अज्ञान, अंधविश्वास, शिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. सो ಈ ಒಂದು ಚಿತ್ರ ಮಕ್ಕಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಕಾಲ್ಪನಿಕ ಚಿತ್ರ. ಸ್ವಾಮಿ ವಿವೇಕಾನಂದ ಅವರು ಬಡವರಿಗೆ ಏನ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಅನ್ನ ಮಾಡ್ತಿರುವಂತ ಒಂದು ಕಾಲ್ಪನಿಕ ಚಿತ್ರ ಇಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನ್ ಬರೀಬಹುದು ಅಂದ್ರೆ उन्होंने अपनी भाषणों द्वारा जनता के मन से हीनता की भावना को दूर भगाने का होना है प्रामाणिक प्रयत्न किया ಎನ್ನುವುದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 5 देखेंगे. विवेकानंद ने किन किन देशों की यात्रा की ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा किन किन ಅಂದ್ರೆ ಯಾವ ಯಾವ. विवेकानंद ने अमेरिका, इंग्लैंड और स्विट्जरलैंड आदि देशों की यात्रा की ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 6 देखेंगे. विवेकानंद ने जनता को ललकार कर क्या कहने को कहा ಎನ್ನುವಂತ ಪ್ರಶ್ನೆ ಇದೆ. क्या ಅಂದ್ರೆ ಏನು? जिसका सही उत्तर होगा विवेकानंद ने जनता को ललकार कर कहने को कहा कि प्यारे देशवासियों, वीर बनो और ललकार कर कहो कि मैं भारतीय हूं. अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय सब मेरे भाई हैं. उनकी प्रतिष्ठा मेरी प्रतिष्ठा है, उनका गौरव मेरा गौरव है ಎನ್ನುವಂಥದ್ದನ್ನ ಅವರು ಭಾಷಣದಲ್ಲಿ ಹೇಳಿರ್ತಾರೆ. ಪ್ರಶ್ನೆ 3 देखेंगे. अन्य वचन रूप लिखिए. ನಮಗೆಲ್ಲರಿಗೂ है ರೂಢಿ ರೂಢಿಯ. ಸೊ ಮಕ್ಕಳೇ ಇಲ್ಲಿ ನಾವು ನೋಡುವುದಾದರೆ ಯಾವ ಒಂದು ಶಬ್ದವು ಈ ಕಾರಾಂತದಿಂದ ಕೊನೆಗೊಳ್ತದೋ, ಇಲ್ಲಿ ರೂಢಿ, ರೂಢಿಯಲ್ಲಿ ಏನಿದೆ ಮಕ್ಕಳೇ, ನಾವು ಇದನ್ನ ವಿಂಗಡಿಸಿ ಬರ್ದೀವಿ ಅಂದ್ರೆ ಢ ಜಮಾ ಇ ಇದೆ. ಸೊ ಇದನ್ನ ಬಹುವಚನ ರೂಪದಲ್ಲಿ ಮಾಡಬೇಕು ಅಂದ್ರೆ ಇಯಾ ಪ್ರತ್ಯಯವನ್ನ, ಯಾವ ಪ್ರತ್ಯಯವನ್ನ ಮಕ್ಕಳೇ, ಇಯಾ ಪ್ರತ್ಯಯವನ್ನ ಹಚ್ಚಬೇಕು. ಏನ್ ಹಚ್ಚಬೇಕು? ಇಯಾ ಪ್ರತ್ಯಯವನ್ನ ಹಚ್ಚಬೇಕು. ಅಂದ್ರೆ ಇಲ್ಲಿ ಏನಾಗ್ತದೆ, ರೂ ಢಿ. ಢಿ ಅಂದ್ರೆ ಇಲ್ಲಿ ದೀರ್ಘ ಇದ್ದದ್ದು ಇಲ್ಲಿ ಏನಾಗ್ತದೆ, ಹೃಸ್ವ ಆಗ್ತದೆ. ರೂಢಿಯ, ರೂಢಿಯ. ಈ ತರಹದ ಏನಾಗ್ತದೆ, ಬಹುವಚನ ರೂಪದಲ್ಲಿ ಬದಲಾಗ್ತದೆ. ಯಾವಾಗಪ್ಪ ಅಂದ್ರೆ ಇದು ಕೇವಲ ಈ ಕಾರಾಂತದಿಂದ ಕೊನೆಗೊಳ್ತಾ ಇತ್ತು ಅಂದ್ರೆ. ಸೊ ಇಲ್ಲಿ ಬಹುವಚನದಲ್ಲಿ ಏನಾಗ್ತದೆ, ಅದು ಹೃಸ್ವ ಆಗ್ತದೆ. ಹಾಗೂ ಇಯಾ ಪ್ರತ್ಯಯ ಹಚ್ಚಿ ನಾವು ಕೆಲವೊಂದ್ಸಲ ಅದಕ್ಕೆ ಏನ್ ಮಾಡಿರ್ತೀವಿ, ಬಹುವಚನ ರೂಪವನ್ನ ಮಾಡಿರ್ತೀವಿ. 2 देखेंगे. व्याख्या व्याख्याएं. ಇಲ್ಲಿ ನಾವು ನೋಡುವುದಾದರೆ ಆ ಕಾರಾಂತದಿಂದ ಕೊನೆಗೊಳ್ತಾ ಇದೆ.
ಇಲ್ಲಿ ನಾವು ನೋಡುವುದಾದರೆ ಯಾ ವ್ಯಾಖ್ಯಾ. ಯಾದಲ್ಲಿ ಏನೇನಿದೆ ಮಕ್ಕಳೇ? ಯ ಜಮ ಆ. ಸೊ ಆದಿಂದ ಕೊನೆಗೊಳ್ತಾ ಇತ್ತು ಅಂದ್ರೆ ಬಹುವಚನ ಮಾಡಬೇಕು ಅಂದ್ರೆ ಎ ಕಾರ ಅಂತ ಹಚ್ಚಿದ್ವಿ ಅಂದ್ರೆ ಅದೇನಾಗ್ತದೆ? ಬಹುವಚನ ಆಗ್ತದೆ. ಸೊ ಇಲ್ಲಿ ವ್ಯಾಖ್ಯಾ ಕೊಟ್ಟಿದ್ದಾರೆ, ಇಲ್ಲಿ ಏನಾಗ್ತದೆ? ವ್ಯಾಖ್ಯಾಯೆ. ವ್ಯಾಖ್ಯಾ ಎ ಎನ್ನುವಂತಹ ಪ್ರತ್ಯಯ ಹಚ್ಚೋದರಿಂದ ಬಹುವಚನ ಆಗ್ತದೆ. ಇಸಿ ಪ್ರಕಾರ ಸೆ ಸೇವಾ ಸೇವಾಯೆ. ಇಲ್ಲಿನೂ ಕೂಡ ಎ ಕಾರಾಂತವನ್ನ ಹಚ್ಚಿದಾಗ ಬಹುವಚನ ಆಗ್ತದೆ. ಆಜ್ಞಾ ಆಕಾರ ಅಂತ ಇದೆ. ಸೊ ಇಲ್ಲಿ ಏನ್ ಹಚ್ಚಬೇಕು? ಎ ಕಾರಾಂತವನ್ನು ಹಚ್ಚಬೇಕು. ಏನಾಗ್ತದೆ? आज्ञाएं. उपाधि उपाधि, तो इसका यहाँ पर बड़ा धी आना चाहिए था. उपाधि ಬಹುವಚನ ಯಾ ಪ್ರತ್ಯಯವನ್ನು ಹಚ್ಚಿ ಮಾಡ್ತೀವಿ. ಉಪಾಧಿಯ. ಶಾಖಾ ಆಕಾರ ಅಂತ ಇದೆ ಕೊನೆಯ ಅಕ್ಷರ. ಸೊ ಇಲ್ಲಿ ಏನಾಗ್ತದೆ? ಶಾಖಾಯೆ ಅಂತ ಆಗ್ತದೆ. मुख्य प्रश्न 4 है अन्य लिंग रूप लिखिए. अन्य लिंग रूपवನ್ನ ಬರೆಯೋದಾಗಿ ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗ, ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ. ಪ್ರಶ್ನೆ 1 देखेंगे माता पिता, घोड़ा घोड़ी, स्वामी स्वामिनी, अनुयायी अनुयायिनी ಅಂತನೂ ಕೂಡ ಇದೇ ಆಲ್ಮೋಸ್ಟ್ ಕರೆಕ್ಟ್ ಇದೆ. ಹೀಗೂ ಕೂಡ ಬರೀಬಹುದು. ಅನುಯಾಯಿನ್ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲೇ ಇದರದ ಉಲ್ಲೇಖನ ಕೂಡ ಸಿಗ್ತದೆ. ಆದರೆ ಮ್ಯಾಕ್ಸಿಮಮ್ ಆಗಿ ಅನುಯಾಯಿನಿ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. 5 देखेंगे ಬಾಲಕ್ ಬಾಲಿಕಾ, ಶಿಷ್ಯ ಶಿಷ್ಯ ಎನ್ನುವಂಥದ್ದು ಅನ್ಯಲಿಂಗ ರೂಪವನ್ನ ಬರಿಬೇಕು. ಇನ್ನು ಮುಖ್ಯ ಪ್ರಶ್ನೆ 5ಅನ್ನ ನೋಡುವುದಾದರೆ ವಿಲೋಮ್ ಶಬ್ದ ಲಿಖಿ. ವಿಲೋಮ್ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತು, ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ವಿಲೋಮ್ ಅಂದ್ರೆ ವಿರುದ್ಧ ಪದಗಳು. ವಿಲೋಮ ಅಂದ್ರೆ ವಿರುದ್ಧ ಪದಗಳನ್ನ ಬರಿಬೇಕಾಗಿರುವಂತದ್ದು. यहाँ पर देखेंगे पहला विलोम शब्द देखेंगे गौरव, जिसका विलोम शब्द है अगौरव. दुख सुख, सत्य असत्य, ಧರ್ಮ ಅಧರ್ಮ. ಇಲ್ಲೆಲ್ಲನೂ ಕೂಡ ನೀವು ನೋಡಬಹುದು ಅ ಹಚ್ಚೋದ್ರಿಂದ ಒಂದೇ ಉಪಸರ್ಗವನ್ನ ಜೋಡಿಸೋದ್ರಿಂದ ಅದರ ವಿಲೋಮ ಶಬ್ದ ಆಗಿದೆ. 5 ಸ್ವದೇಶ ವಿದೇಶ. 6 देखेंगे समर्थ असमर्थ, 7 सबल दुर्बल. इसी प्रकार से प्रश्न 8 ನೋಡುವುದಾದರೆ ज्ञान अज्ञान. मुख्य प्रश्न 6 देखेंगे जोड़कर लिखिए. जोड़कर लिखिए ಅಂದ್ರೆ ಹೊಂದಿಸಿ ಬರೆಯಿರಿ. ಜೋಡ್ಕರ್ ಲಿಖಿ ಅಂದ್ರೆ ಮಕ್ಕಳೇ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯೋದಕ್ಕೆ ನಾವು ಜೋಡ್ಕರ್ ಲಿಖಿ ಅಂತ ಕರಿತೀವಿ. ಭುವನೇಶ್ವರಿ ದೇವಿ ಡೈರೆಕ್ಟ್ ಉತ್ತರವನ್ನು ಕೊಡಲಾಗಿದೆ. ಧರ್ಮಪರಾಯನ್ महिला थी. दूसरा जोड़कर लिखिए रामकृष्ण मिशन की स्थापना स्वामी विवेकानंद ने की. विवेकानंद का जन्म कलकत्ते में हुआ. अंधविश्वास को हटाकर धर्म का मर्म समझाया ಎನ್ನುವಂಥದ್ದು ಈ ತರ ನಾವು ಹೊಂದಿಸಿ ಬರಿಬೇಕು. ಮುಖ್ಯ ಪ್ರಶ್ನೆ 7ಅನ್ನ ನೋಡುವುದಾದರೆ ವಾಕ್ಯೋಮೆ ಪ್ರಯೋಗ ಕೀಜಿ. ಇದನ್ನ ನೀವು ಸ್ವಂತ ವಾಕ್ಯದಲ್ಲಿ ಬಳಸ್ಕೋಬೇಕು. ನಾನು ಇಲ್ಲಿ ಉದಾಹರಣೆ ರೂಪದಲ್ಲಿ ಕೊಟ್ಟಿದ್ದೀನಿ. ಇದನ್ನಾದ್ರೂ ಬರೀರಿ ಅಥವಾ ನೀವೇ ಸ್ವಂತ ವಾಕ್ಯದಲ್ಲೇನು ಕೂಡ ನೀವು ಏನ್ ಮಾಡಬಹುದು, ಅದನ್ನ ಬಳಸ್ಕೋಬಹುದು. घुड़ सवारी ಅಂತ ಕೊಡಲಾಗಿದೆ. ಸೊ ಅದನ್ನ ಯಾವ ತರ ಬರೆದಿವಿ ಅಂದ್ರೆ ಮುಜೆ घुड़ सवारी करने में आनंद मिलता है ಎನ್ನುವಂಥದ್ದು ಸರಿಯಾಗಿರುವಂತಹ ವಾಕ್ಯದಲ್ಲಿ ನೀವು ಬಳಸ್ಕೋಬಹುದು. ಹೃದಯ ಸ್ಪರ್ಶಿ, ಹೃದಯ ಸ್ಪರ್ಶಿ ಅಂತ ಹೇಳಲಾಗಿದೆ. ವಿವೇಕಾನಂದ ಕಾ ಭಾಷಣ ಹೃದಯ ಸ್ಪರ್ಶಿ ಥಾ. ಇದನ್ನು ನೀವು ಬೇರೆ ಸ್ವಂತ ವಾಕ್ಯದಲ್ಲಿ ಕೂಡ ಬಳಸ್ಕೋಬಹುದು. 3ನೇದು ನೋಡುವುದಾದ್ರೆ ಅಂಧವಿಶ್ವಾಸ್, ಹಮೆ ಅಂಧವಿಶ್ವಾಸ ಆಗಿದೆ. ಇದು ಅಂಧವಿಶ್ವಾಸ್ ನಹಿ ಕರನಾ ಚಾಹಿಯೆ. चौथा देखेंगे अकाल. जब वर्षा कम होती है तो अकाल पड़ता है. अकाल ಅಂದ್ರೆ ಮಕ್ಕಳಲ್ಲಿ ಬರಗಾಲ ಅಂತ ಕರಿತೀವಿ. ಏನಂತ ಕರಿತೀವಿ? ಬರಗಾಲ. ಮಳೆ ಕಡಿಮೆ ಆಯಿತು ಅಂದ್ರೆ ಬರಗಾಲ ಬರ್ತದೆ ಅಂತ ಹೇಳಲಾಗಿದೆ. और 5वां जिज्ञासा. मुझे अंतरिक्ष के बारे में अधिक जिज्ञासा है. जिज्ञासा ಅಂದ್ರೆ ತಿಳಿದುಕೊಳ್ಳುವಂತಹ ಇಚ್ಛೆಯನ್ನ ಜಿಜ್ಞಾಸ ಅಂತ ಕರಿತೀವಿ. ಅದನ್ನು ನೀವು ಸ್ವಂತ ವಾಕ್ಯದಲ್ಲಿ ಬಳಸ್ಕೋಬಹುದು. 8 देखेंगे ಮುಖ್ಯ ಪ್ರಶ್ನೆ 8ಅನ್ನ ನೋಡುವುದಾದರೆ ವಾಕ್ಯ ಶುದ್ಧ ಕೀಜಿಯೆ. ಸೊ ಈ ಒಂದು ವಾಕ್ಯವನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಕ್ರಮಾನುಸಾರ ಇಲ್ಲ, ಅಶುದ್ಧ ವಾಕ್ಯ ಇದೆ. ಅದನ್ನ ನಾವ್ ಏನ್ ಮಾಡ್ಬೇಕು? ಶುದ್ಧ ರೂಪದಲ್ಲಿ ಬರಿಬೇಕು. ಮೊದಲನೇ ಪ್ರಶ್ನೆಯನ್ನ ಇದರಲ್ಲಿ ನೋಡುವುದಾದರೆ ವಿವೇಕಾನಂದನೆ ಪ್ರಯತ್ನಶೀಲ್ ರಹಿ, ರಹಿ ಅಂತ ಕೊಡಲಾಗಿದೆ. ಸೊ ಈ ಕಾರ ಅಂತ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಸ್ತ್ರೀಲಿಂಗ ಶಬ್ದ ಇತ್ತು ಅಂದ್ರೆ ರಹಿ ಅಂತ ಬರ್ತದೆ. ಆದ್ರೆ ಇಲ್ಲಿ ವಿವೇಕಾನಂದ್ ಎನ್ನುವಂಥದ್ದು ಪುಲ್ಲಿಂಗ ಶಬ್ದ ಇರೋದರಿಂದ ವಿವೇಕಾನಂದ್ ಪ್ರಯತ್ನಶೀಲ್ ರಹೆ. ಸೊ ಇಲ್ಲಿ ನೇನು ಕೂಡ ಕೊಟ್ಟಿದ್ದಾರೆ, ಇದು ಇಲ್ಲಿ ಬರಂಗಿಲ್ಲ. ಸೊ ಇದರ ಶುದ್ಧ ರೂಪ ಯಾವ ತರ ಬರೀಬಹುದು ಅಂದ್ರೆ ವಿವೇಕಾನಂದ್ ಪ್ರಯತ್ನಶೀಲ್ ರಹೆ. दूसरा प्रश्न देखेंगे उनकी भाषण गंभीर थी ಅಂತ ಇದೆ. ಇಲ್ಲಿ ಥೀನು ಕೂಡ ಇದಕ್ಕೆ ಯೂಸ್ ಮಾಡ್ತೀವಿ. ಸ್ತ್ರೀಲಿಂಗ ಶಬ್ದ ಇತ್ತು ಅಂದ್ರೆ ಥಿ ಅಂತ ಬರ್ತದೆ. ಪುಲ್ಲಿಂಗ ಶಬ್ದ ಇತ್ತು ಅಂದ್ರೆ ಏನಾಗ್ತದೆ? ಥಾ ಆಗ್ತದೆ. ಸೊ ಇಲ್ಲಿ ಶುದ್ಧವಾಗಿರುವಂತದ್ದು ಉನ್ಕಾ ಭಾಷಣ್ ಗಂಭೀರ್ ಥಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ.
ಮೂರನೇ ಪ್ರಶ್ನೆಯನ್ನು ನೋಡುವುದಾದ್ರೆ ಸ್ವಾಮೀಜಿ ಕೋಶಿಶ್ ಕಿ. ಸೊ ಶುದ್ಧವಾಗಿರುವಂತ ವಾಕ್ಯ ಸ್ವಾಮೀಜಿ ನೇ, ಇಲ್ಲಿ ಒಂದು ಏನು ಸೇರ್ಕೊಳ್ತದೆ, ನೇ ಸೇರ್ಕೊಳ್ತದೆ. ಸ್ವಾಮೀಜಿನೇ ಕೋಶಿಶ್ ಕಿ, ಇಲ್ಲಿ ಹೃಸ್ವ ಇದೆ. ಇಲ್ಲಿ ಏನಾಗ್ತದೆ, ಯಾವತ್ತಿಗೂ ಕೂಡ ವಾಕ್ಯ ಎಂಡದಲ್ಲಿ ದೀರ್ಘ ಕೀಯನ್ನು ನಾವು ಏನ್ ಮಾಡ್ತೀವಿ, ಉಪಯೋಗವನ್ನ ಮಾಡ್ತೀವಿ. ಸ್ವಾಮೀಜಿನೇ ಕೋಶಿಶ್ ಕಿ. ನಾಲ್ಕನೇ ಪ್ರಶ್ನೆನ ನೋಡುವುದಾದರೆ ಕುಮಾರಿ ಮಾರ್ಗರೆಟ್ ಸ್ವಾಮೀಜಿ ಕಾ ಅನುಯಾಯಿ ಬನ್ ಗಯಾ ಅಂತಿದೆ. ಸೊ ಇದನ್ನ ನಾವು ಚೇಂಜ್ ಮಾಡ್ಬೇಕಂದ್ರೆ ಗಯಾ ಎನ್ನುವಂಥದ್ದು ಪುಲ್ಲಿಂಗ ಶಬ್ದಕ್ಕೆ ಯೂಸ್ ಆಗ್ತದೆ. ಅನುಯಾಯಿ ಅನ್ನುವಂಥದ್ದು ಇದು ಕೂಡ ನಾವು ಈಗಲೇ ನೋಡಿದ್ವಿ ಪುಲ್ಲಿಂಗ ಶಬ್ದ ಇದೆ. ಸೊ ಅದನ್ನ ಚೇಂಜ್ ಮಾಡಿ ಶುದ್ಧವಾಗಿರುವಂತಹ ವಾಕ್ಯವನ್ನ ಬರಿಬೇಕು. ಕುಮಾರಿ ಮಾರ್ಗರೆಟ್ ಇದು ಸ್ತ್ರೀಲಿಂಗ. ಸೊ ಹಾಗಾಗಿ ಕುಮಾರಿ ಮಾರ್ಗರೆಟ್ ಸ್ವಾಮೀಜಿ ಕಿ ಅನುಯಾಯಿನಿ ಬನ್ ಗಯಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಐದನೇದು ನೋಡುವುದಾದ್ರೆ ಉನ್ಹೋನೆ ಗರೀಬೋ ಕೆ ದಶಾ ಸುಧಾರಣೆ ಕೆ ಸಂದೇಶ ದಿಯಾ ಅಂತ ಕೊಡಲಾಗಿದೆ. ಶುದ್ಧ ರೂಪದಲ್ಲಿ ಅದನ್ನು ಬರಿಬೇಕಂದ್ರೆ ಉನ್ಹೋನೆ ಗರೀಬೋ ಕಿ ಅಂತ ಬರಿಬೇಕು. ಏನಂತ ಬರಿಬೇಕು ಮಕ್ಕಳಲ್ಲಿ, ಕಿ ಅಂತ ಬರಿಬೇಕು. ಗರೀಬೋ ಕಿ ದಶಾ ಸುಧಾರಣೆ ಕಾ ಸಂದೇಶ ದಿಯಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಸೊ ಪ್ರಶ್ನೆ 9 ನೋಡುವುದಾದ್ರೆ ತಾಲಿಕಾ ಕೆ ಆಧಾರ್ ಪರ್ 5 ವಾಕ್ಯ ಬನಾಯಿಯೆ. ಸೊ ಇಲ್ಲಿ ಯಹ ಅಂತ ಕೊಡಲಾಗಿದೆ, ಎ ಅಂತ ಕೊಡಲಾಗಿದೆ. ಮಹೇಶ್ ಕಾ ಕೆ ಕಿ ಇದನ್ನ ಬಳಸ್ಕೊಂಡು ಯಾವ ತರ ನಾವು ವಾಕ್ಯಗಳನ್ನ ರಚನೆ ಮಾಡಬಹುದು ಅನ್ನೋದನ್ನ ಇಲ್ಲಿ ಕೆಳಗಡೆ ನೋಡೋಣ. ಯಹ ಮಹೇಶ್ ಕಾ ಭಾಯಿ ಹೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ತರನಾಗಿರ್ತಕ್ಕಂಥ 5 ವಾಕ್ಯಗಳನ್ನ ನಾವು ಇಲ್ಲಿ ಮಾಡಬೇಕಾಗಿರುವಂತದ್ದು. ಯಹ ಮಹೇಶ್ ಕಿ ಬಹನ್ ಹೇ ಎನ್ನುವಂಥದ್ದು ಇದನ್ನು ಕೂಡ ಒಂದು ವಾಕ್ಯ ಆಗ್ತದೆ. ಎ ಮಹೇಶ್ ಕೆ ಗುರೂಜಿ ಹೇ. ಸೊ ಇಲ್ಲಿ ಎ ಹಾಗೂ ಹೇ, ಹೇದ ಮುಂದೆ ಏನು ಬಂದಿದೆ, ಅನುಸ್ವಾರ ಬಂದಿದೆ. ಏನ್ ಬಂದಿದೆ ಮಕ್ಕಳಲ್ಲಿ, ಅನುಸ್ವಾರ ಬಂದಿದೆ. ಇದನ್ನ ಸಪ್ರೇಟ್ ಆಗಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ರೆಡ್ ಇಂಕ್ಲೆ ಅನುಸ್ವಾರ ಬಂದಿದೆ. ಹೇ ಎನ್ನುವಂಥದ್ದು ಇಲ್ಲಿ ಒಂದು ಅನುಸ್ವಾರ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಗಿಂತ ದೊಡ್ಡವರು ಇರಬೇಕು, ನಮ್ಗಿಂತ ಹೆಂಗಿರ್ಬೇಕು, ಹಿರಿಯರು, ನಮ್ಗಿಂತನೂ ಹಿರಿಯರು. ಅಥವಾ ಬಹುವಚನ ರೂಪ ಇತ್ತಂದ್ರೆ, ಬಹುವಚನ ರೂಪ ಇತ್ತು ಅಂದ್ರೆ, ಅಥವಾ ನಮ್ಗಿಂತ ದೊಡ್ಡವರು ಇದ್ರು ಅಂದ್ರೆ, ಅಥವಾ ಆ ವಾಕ್ಯ ಬಹುವಚನ ರೂಪದಲ್ಲಿ ಇರಬೇಕು, ಅಥವಾ ನಮ್ಗಿಂತ ಹಿರಿಯರು ಇರಬೇಕು, ನಮ್ಗಿಂತ ದೊಡ್ಡರು ಇರಬೇಕು. ಅವಾಗ ಅದು ಏನಾಗ್ತದೆ, ಹೇ ಅಂದ್ರೆ ಇಲ್ಲಿ ಒಂದು ಅನುಸ್ವಾರ ಬರ್ತದೆ. ಇಲ್ಲ ಅಂದ್ರೆ ಸಿಂಗ್ಯುಲರ್ ಏಕವಚನದಲ್ಲಿ ಇತ್ತು, ನಮ್ಗಿಂತ ಚಿಕ್ಕವರಿದ್ರು ಅಂದ್ರೆ ಅಲ್ಲಿ ನಾವು ಕೇವಲ ಹೇ ಅಷ್ಟೇ ಮಾಡ್ತೀವಿ, ಮುಂದೆ ಇಲ್ಲಿ ಅನುಸ್ವಾರವನ್ನ ಕೊಡಂಗಿಲ್ಲ. ಯಹ ಮಹೇಶ್ ಕಾ ಮಕಾನ್ ಹೇ, ಇದು ಕೂಡ ಸರಿಯಾಗಿರುವಂತದ್ದು. ಇದನ್ನು ಕೂಡ ಎ ಮಹೇಶ್ ಕಾ ಮಕಾನ್ ಹೇ, ಇದು ಕೂಡ ಸರಿಯಾಗಿರುವಂತದ್ದು ಒಂದು ವಾಕ್ಯ. ಎ ಮಹೇಶ್ ಕೆ, ಯಹ ಭಾಯಿ 2 ಸಲಗೆ ಸಿಂಗಲ್ ಮಾಡ್ಕೊಳ್ಳಿ. ಎ ಮಹೇಶ್ ಕೆ ಭಾಯಿ ಹೇ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಭಾಯಿ ಹೇ, ಇಲ್ಲಿ ಅನುಸ್ವಾರ ಬಂತು ಅಂದ್ರೆ ಇಲ್ಲಿ ಬಹುವಚನ ಸಹೋದರರು ಅಂತ ರೂಪದಲ್ಲಿ ಪ್ರಯೋಗ ಆಗ್ತದೆ. ಎ ಮಹೇಶ್ ಕೆ ಭಾಯಿ ಹೇ ಅಥವಾ ದೊಡ್ಡವರಿದ್ದಾರೆ ಅಂತ ಪ್ರಯುಕ್ತ ಆಗ್ತದೆ. इसी प्रकार से प्रश्न 10 देखेंगे. रिक्त स्थान भरकर सार्थक शब्द बनाइए ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂತಗಳಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿಕೊಂಡು ನಾವು ಸಾರ್ಥಕ ಶಬ್ದವನ್ನು ಬರೀಬೇಕು. ಇಲ್ಲಿ ಪಾ ಎನ್ನುವಂಥದ್ದು ನಿಮ್ಮ ಪುಸ್ತಕದಲ್ಲಿ ಬ್ಯಾಂಡ್ ಕೊಡಲಾಗಿದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಪಾ ಅಂತ ಜೋಡಿಸಿದೀವಿ, ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿದ್ವಿ ಅಂದ್ರೆ ಅಪಾರ ಎನ್ನುವಂಥದ್ದು ಒಂದು ಶಬ್ದ ಆಗ್ತದೆ. ಸೊ ಈ ತರ ನೋಡಿದರೆ ಉಪಾಧಿ ಎನ್ನುವಂಥದ್ದು ಒಂದು ಶಬ್ದ ಆಗ್ತದೆ. ಇಸಿ ಪ್ರಕಾರ ಸೆ ಅಮಿತ್, ಇಲ್ಲಿ ಏನಾಗ್ತದೆ, ಅಮಿತ್ ಅಂತ ಆಗ್ತದೆ. ಸೊ ಇಲ್ಲಿ ಸಮಿತಿ ಅಂತ ಆಗ್ತದೆ. ಸೊ ಇಲ್ಲಿ ನೋಡುವುದಾದರೆ ದಾವನ್ನು ಸೇರಿಸಿದರೆ ಪ್ರಧಾನ, ಆದಾನ್ ಪ್ರಧಾನ್. ಇಲ್ಲಿ ನೋಡುವುದಾದರೆ ಕಾರಕ, ಧಾರಕ, ಈ ತರ ಶಬ್ದಗಳು ಆಗ್ತವೆ. ನಿರತ, ಭಾರತ, ಈ ತರ ಶಬ್ದಗಳು ಇಲ್ಲಿ ಮಕ್ಕಳೇ ನಾವು ನೋಡಬಹುದು. प्रश्न 11 है. प्रश्न 11 ನೋಡುವುದಾದರೆ दिए गए शब्दों में निहित 4 नए शब्द ढूंढ कर लिखिए. ಇಲ್ಲಿ ಒಂದೊಂದು ಶಬ್ದವನ್ನ ಕೊಡಲಾಗಿದೆ, ನಿಮಗೆ ಉದಾಹರಣೆಯನ್ನು ಕೂಡ ಕೊಡಲಾಗಿದೆ. ಅದರಲ್ಲಿ ಹುಡುಕಾಡಿ 4 ಹೊಸ ಶಬ್ದಗಳನ್ನ ಮಾಡಬೇಕು. ಮೊದಲನೇ ಪ್ರಶ್ನೆಯಲ್ಲಿ ನಾವು ನೋಡುವುದಾದರೆ ಗುಡ್ ಸವಾರಿ. ಸೊ ಇಲ್ಲಿ ಹೊಸ ಶಬ್ದಗಳು ಯಾವ್ದು ಮಾಡಬಹುದು ಅಂದ್ರೆ ಸವಾರಿ ಎನ್ನುವಂಥದ್ದು ಒಂದು ಶಬ್ದ ಮಾಡಬಹುದು, ವಾರಿ ಎನ್ನುವಂಥದ್ದು ಒಂದು ಶಬ್ದ ಮಾಡಬಹುದು, ಸವಾ ಎನ್ನುವಂಥದ್ದನ್ನು ಕೂಡ ಒಂದು ಸಾರ್ಥಕ ಶಬ್ದ, ಘುಸ್ ಎನ್ನುವಂಥದ್ದು ಕೂಡ ಒಂದು ಸಾರ್ಥಕ ಶಬ್ದ. ಎರಡನೇದು ಪರಮಹಂಸ. ಇಲ್ಲಿ ಪರಂ ಎನ್ನುವಂಥದ್ದು ಕೂಡ ಒಂದು ಸಪರೇಟ್ ಆಗಿ ಹೊಸ ಶಬ್ದವನ್ನ ರಚನೆ ಮಾಡಬಹುದು. ಹಂಸ, ಪರ್ ಔರ್ ರಸ್, ಹೀಗೆ ಮತ್ತೆ ಬೇರೆ ಬೇರೆನೂ ಕೂಡ ಮಾಡಬಹುದು. ನಾನು
ಇಲ್ಲಿ ಮಾದರಿ ರೂಪದಲ್ಲಿ 4 ಕೊಟ್ಟಿದ್ದೀನಿ. 3 देखेंगे अंधविश्वास. ಇದರಲ್ಲಿ ನಾವು ಏನೇನ್ ಮಾಡಬಹುದು? ಅಂಧ ವಿಶ್ವಾಸ, ವಿಶ್ವ ಶ್ವಾಸ. ಸೊ ಈ ತರ ನಾವು 4 ಹೊಸ ಶಬ್ದಗಳನ್ನ ಮಾಡಬಹುದು. 4ನೇ ಪ್ರಶ್ನೆ ಭಾರತ್ ವಾಸಿ. ಭಾರತ್ ಮಾಡಬಹುದು, ವಾಸಿ ಅಂತ ಮಾಡಬಹುದು, ಭಾರತ ಮಾಡಬಹುದು, ತವಾ ಅಂತ ಮಾಡಬಹುದು. ಸೊ ಇದೇ ತರ 5ನೇದು ನೋಡುವುದಾದ್ರೆ विवेकानंद. सो यहाँ पर हम क्या कर सकते हैं? विवेक कान वेद नंद. ಸೊ ಈ ತರ ಹೊಸ ಹೊಸ ಬೇರೆ ಶಬ್ದಗಳನ್ನ ಮಾಡಬಹುದು. ಪ್ರಶ್ನೆ 12 है. ಪ್ರಶ್ನೆ ಮುಖ್ಯ ಪ್ರಶ್ನೆ 12 ನೋಡುವುದಾದರೆ ಸಹಿ ಕಾರಕ್ ಚಿಹ್ನೋं से रिक्त स्थान पूर्ण कीजिए. ನಿಮ್ಮ ಪುಸ್ತಕದಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಆಯ್ದು ನೀವು ಇಲ್ಲಿ ಸರಿಯಾಗಿರುವಂತದನ್ನ ಕಾರಕ ಚಿಹ್ನೆಯನ್ನು ಆಯ್ದು ಇಲ್ಲಿ ಬರಿಬೇಕು. ಸೊ ಇಲ್ಲಿ ನದಿ, ಇಲ್ಲಿ ಏನ್ ಬರ್ತದೆ? ಕೆ ಎನ್ನುವಂತದ್ದು ಬರ್ತದೆ. ನದಿ ಕೆ ತಟ್ ಪರ್ ಆಮ್ ಕಾ ಪೇಡ್ ಹೈ. ಇಲ್ಲಿ ಕೆ ಎನ್ನುವಂತದನ್ನ ಬರಿಬೇಕು. ರೇಲ್ ಗಾಡಿ ಕೆ ಇಂಜನ್ ಸೆ ಧುವಾ ನಿಕಲ್ತಾ ಹೈ. ಇಲ್ಲಿನೂ ಕೂಡ ಯಾವ ಕಾರಕ ಯೂಸ್ ಮಾಡ್ತೀವಿ? ಕೆ ಎನ್ನುವಂತ ಕಾರಕವನ್ನ ಯೂಸ್ ಮಾಡ್ತೀವಿ. ತೀಸರಾ ದೇಖೆಂಗೆ ಜಾನ್ವರೋं ಪರ್ ದಯಾ ಕರ್ನಿ ಚಾಹಿಯೆ. ಇಲ್ಲಿ ಪರ್ ಎನ್ನುವಂತದ್ದು ಕಾರಕ ಚಿಹ್ನೆ ಬರ್ತದೆ. ಚೌಥಾ ಪ್ರಶ್ನೆ ದೇಖೆಂಗೆ 4ನೇ ಪ್ರಶ್ನೆ ನೋಡುವುದಾದ್ರೆ ಜವಾನ್ ಔರ್ ಬೂಢೋं में अंतर होता है. ಇಲ್ಲಿ ಮೇ ಅನ್ನುವಂಥದ್ದು ಕಾರಕ ಚಿಹ್ನೆ ಬಂದಿದೆ. 5ವಾं ಪ್ರಶ್ನೆ देखेंगे. 5ನೇ ಪ್ರಶ್ನೆ ನೋಡುವುದಾದರೆ ಧೂಪ್ ಸೇ ಪತ್ತೆ ಸೂಖ್ ಗಯೆ ಎನ್ನುವಂಥದ್ದು ಇಲ್ಲಿ ಒಂದು ಕಾರಕ ಚಿಹ್ನೆ ಸೇ ಎನ್ನುವಂಥದ್ದು ಬಂದಿದೆ. ಇನ್ನು ಕೊನೆಯದಾಗಿ ಮಕ್ಕಳೇ ಪ್ರಶ್ನೆ 13 ಮುಖ್ಯ ಪ್ರಶ್ನೆ 13 ನೋಡುವುದಾದ್ರೆ ಅನುರೂಪತ. ಅನುರೂಪತ ಅಂದ್ರೆ ಮೊದಲೆರಡು ಪದಗಳ ಸಂಬಂಧವನ್ನ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈ ಪದದ್ದು ಹಾಗೂ ಈ ಒಂದು ಪದದ ಸಂಬಂಧ ಆ ಸಂಬಂಧ ಏನಿದೆ, ಅದೇ ತರ 3ನೇ ಪದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೀವು 4ನೇ ಪದವನ್ನ ಬರೀಬೇಕಾಗಿರುವಂತದ್ದು. ಸೊ ಇಲ್ಲಿ ನಾವು ನೋಡುವುದಾದ್ರೆ ಪಹಲಾ ಪ್ರಶ್ನೆ. ಸೊ ಇಲ್ಲಿ ಸಂಬಂಧವನ್ನ ನೋಡುವುದಾದ್ರೆ रामकृष्ण परमहंस उनकी पत्नी का नाम दिया गया है, तो वहां पर क्या है? पत्नी का संबंध दिए गए, पत्नी संबंधवನ್ನ ಇಲ್ಲಿ ಕೊಡಲಾಗಿದೆ. इसी प्रकार से विश्वनाथ दत्त की पत्नी कौन थी? भुवनेश्वरी देवी ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. 1863 ವಿವೇಕಾನಂದ का जन्म. ಈ ಇಸ್ವಿ ಎದಕ್ಕೆ ಸಂಬಂಧಿಸಿದಂತಿದೆ? ವಿವೇಕಾನಂದ ಅವರದ್ದು ಅವರ ಜನ್ಮ ಆಗ್ತದೆ 1893. ವಿವೇಕಾನಂದ್ ಸಂಯುಕ್ತ ರಾಷ್ಟ್ರ ಅಮೆರಿಕ ಗಯೆ ಎನ್ನುವಂಥದ್ದು ಕೂಡ ಸರಿಯಾಗಿರುವಂತ ಉತ್ತರ. 93ರಲ್ಲಿ ವಿವೇಕಾನಂದ ಅವರು ಸಂಯುಕ್ತ ರಾಜ್ಯ ಅಮೆರಿಕಕ್ಕೆ ಹೋಗಿರ್ತಾರೆ, ಸಂಯುಕ್ತ ರಾಷ್ಟ್ರ ಅಮೆರಿಕಕ್ಕೆ ಹೋಗಿರ್ತಾರೆ. 3ನೇ ಅನುರೂಪತ ನೋಡೋದಾದ್ರೆ ವಿವೇಕಾನಂದ ನರೇಂದ್ರ. ಸೊ ಇಲ್ಲಿ ಅವರ ಮೂಲ ಹೆಸರನ್ನ ಅಥವಾ ಬಾಲ್ಯಕಾಲದ ಹೆಸರನ್ನ ಕೊಡಲಾಗಿದೆ. ಇಸಿ ಪ್ರಕಾರ ಸೆ ಸಿಸ್ಟರ್ ನಿವೇದಿತಾ, ಇವರ ಮೂಲ ಹೆಸರು ಏನಾಗಿತ್ತು? ಮಾರ್ಗರೆಟ್ ಎಲಿಜಬೆತ್ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಶಿಕಾಗೋ ಅಮೆರಿಕ. ಶಿಕಾಗೋ ಎಲ್ಲಿದೆ? ಇದು ಅಮೆರಿಕಾದಲ್ಲಿದೆ. ಕಲ್ಕತ್ತಾ ಯಾವ ದೇಶದಲ್ಲಿದೆ? ಭಾರತ ದೇಶದಲ್ಲಿದೆ. ಸೊ ಮಕ್ಕಳೇ, ಈ ತರ ನೀವು ಸ್ವಾಮಿ ವಿವೇಕಾನಂದ ಪಾಠದ್ದು ಎಲ್ಲ ಪ್ರಶ್ನೆಗಳನ್ನ ಬರೆದರೆ ನಿಮಗೆ ಮುಂಬರುವಂತ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಉಪಯೋಗ ಆಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನ ನಿಮ್ಮ ಫ್ರೆಂಡ್ ಜೊತೆಗೆ, ನಿಮ್ಮ ಗೆಳೆಯರ ಜೊತೆಗೆ ತಪ್ಪದೆ ಇದನ್ನ ಹಂಚಿಕೊಳ್ಳಿ. ಹಾಗೂ ಜಕ್ಯಾರ್ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.